ಸುಮಾರು 116 ಕೆರೆಗೆ ನೀರು ತುಂಬಿಸೋ ಕೆಲಸ ಕುಮಾರಣ್ಣ. ರೈತರು ಕಂಗಾಲು ಹೋಗಿದ್ರು, ಎಲ್ಲ ತೆಂಗಿನ ಮರಗಳೆಲ್ಲ ಒಣಗೋಗಿದ್ದು. ಕುಮಾರಸ್ವಾಮಿಯವರ ಒಂದು ಮಾತಿಗೆ ಇವರು ಭದ್ರಾಗದೆ ಹೋದರು. ಯೋಗೇಶ್ವರ್ ಸರ್ಕಾರನೇ ಬಂದು ನಿಂತಿದೆ ನಿಖಿಲ್ ಅವರು ಸೋಲಿಸಬೇಕು ಅಂತ. ನಿಜವಾದ ಭಗೀರಥ ದೇವೇಗೌಡರು, ಸನ್ಮಾನ್ಯ ಶ್ರೀ ವರದೇಗೌಡರು ರಾಜೀನಾಮೆ ಬಿಸಾಕ್ಬಿಟ್ಟಿದ್ರು. ನಿಜವಾದ ಪ್ರಾಜೆಕ್ಟ್ ಅಪ್ರೂವಲ್ ಆದದ್ದು ದೇವೇಗೌಡರು PW ಮಿನಿಸ್ಟರ್ ಆಗಿದ್ದಾಗ. ಸರ್, ಚುನಾವಣೆ ಸಮೀಪದಲ್ಲೇ ಇದೆ, ಹೇಗೆ ನಡೀತಾ ಇದೆ ಸರ್ ಚುನಾವಣೆ? ಎಲ್ಲ ಅದ್ದೂರಿಯಾಗಿ ನಡೀತಾ ಇದೆ. ಚುನಾವಣೆ ಪ್ರಚಾರ ಒಬ್ರಿಗಿಂತ ಒಬ್ಬರು ಮಿಗಿಲಾಗಿ ನಡೀತಾ ಇದೆ. ಅದರಲ್ಲೂ ಅಬ್ಬರದ ಪ್ರಚಾರ JDS ಅಲ್ಲಿ ಏನಂತ ಅಂದರೆ, ಈಗ ಈ ಕುಮಾರಸ್ವಾಮಿಯವರು ಕೆಲವು ಕಾರ್ಯಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವು ಕಾಮಗಾರಿಗಳು ಸುಮಾರು 1600 ಕೋಟಿಯಷ್ಟು ಕೆಲಸಗಳನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ತಂದು ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, UGD ಕೆಲಸ ಅವರ ಕಾಲದಲ್ಲೇ ಆಗಿರೋದು. ಅದೇ ಇದನ್ನು ಒಂದು ಸತ್ಯಗಾಲ ಪ್ರಾಜೆಕ್ಟ್ ಮಾಡಿದ್ದಾರೆ, ಕುಡಿಯುವ ನೀರಿದು. ಸುಮಾರು ಒಂದು 4-5 TMC ನೀರು ಈ ಕಡೆ ಈ ಭಾಗಕ್ಕೆ ಬರ್ತದೆ. ಇಲ್ಲಿ ಏನಾಗಿದೆ ಅಂತಂದರೆ, ಮೊದಲೇ ಒಂದು ಪ್ರಾಜೆಕ್ಟು ದೇವೇಗೌಡರು ಮಾಡಿದ್ರು, ಇಗ್ಲೂರು ಬ್ಯಾರೇಜ್ ಅಂತ ಹೇಳಿ. ಆ ಬ್ಯಾರೇಜ್ ಮಾಡಿದ್ಮೇಲೆ ಏನಾಯಿತು, ಅದನ್ನು ಬ್ಯಾರೇಜ್ ಮಾಡಿದ್ಮೇಲೆ ವರದೇಗೌಡರು ಅಂತ ಅವತ್ತಿನ ಕಾಲದೊಬ್ಬರು ಮಾಜಿ ಮಂತ್ರಿಗಳವರು MLA ವರದೇಗೌಡರು ಅಂತ ಒಳ್ಳೆ ರಾಜಕೀಯ ಧುರೀಣರವರು JDS ಅಲ್ಲಿ. ಅವ್ರೇನು ಮಾಡಿದ್ರು, ಒಂದು ಏತ ನೀರಾವರಿ ಪ್ರಾಜೆಕ್ಟ್ ಅಂತ ಮಾಡಿದ್ರು. ಗರ್ಕಳ್ಳಿ ಏತ ನೀರಾವರಿ ಬಂದು ಆ ಏತ ನೀರಾವರಿ ಪ್ರಾಜೆಕ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಏನಾಗೋಯ್ತು, ಅವ್ರ ಸರ್ಕಾರ ಆಯಿತು, ಅದು ಅಪ್ರೂವಲ್ ಆಯಿತು, ಸರ್ಕಾರ ಆಯಿತು, ಅದು ಬಜೆಟಲ್ಲಿ ಇದು ಬಂತು, ಅದು ಆ ಪ್ರಾರಂಭವೂ ಆಯಿತು. ಆಗ ಏನಾಯಿತು, ಸರ್ಕಾರ ಹೋಯಿತು. ಸರ್ಕಾರ ಹೋದಾಗ ನಂತರ ಬಂದಂಥ MLAಗಳು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಅವರು ಏನೋ ಅಲ್ಪ ಸ್ವಲ್ಪ ಮಾಡಿದ್ರು. ಆ ಮಾಡಿದಾಗ ಏನಾಯಿತು, ಅದನ್ನು ಪ್ರತಿಫಲವಾಗಿ ಅವರು ಒಂದು 7-8 ಕೆರೆಗೆ ನೀರು ಬಿಟ್ಟಿದ್ರು. ತದನಂತರ ಏನಾಯಿತು, ಕುಮಾರಸ್ವಾಮಿಯವರು ಅಧಿಕಾರ ಬಂದರು. ಸುಮಾರು 116 ಕೆರೆಗೆ ನೀರು ತುಂಬಿಸೋ ಕೆಲಸ ಕುಮಾರಣ್ಣ ಮಾಡಿದ್ರು. ಅದಾದಮೇಲೆ ಎಲ್ಲ ಬೋರ್ವೆಲ್ಗಳೆಲ್ಲ ಬತ್ತು ಹೋಗಿದ್ದು. ಇಲ್ಲಿ ಸುಮಾರು 700-800 ಅಡಿ, 900 ಅಡಿ, 1000 ಅಡಿ ಬೋರ್ವೆಲ್ಗಳು ತುಂಬ ಆಳದಲ್ಲಿದ್ದು, ನೀರೇ ಇಲ್ಲ. ರೈತರು ಕಂಗಾಲು ಹೋಗಿದ್ರು, ಎಲ್ಲ ತೆಂಗಿನ ಮರಗಳೆಲ್ಲ ಒಣಗೋಗಿದ್ದು. ಆ ಸಮಯದಲ್ಲಿ ಯಾವಾಗ ಎಷ್ಟೊಂದು ಕೆರೆಗಳು ತುಂಬೋದು, ಬೋರ್ವೆಲ್ಗಳು ರೀಚಾರ್ಜ್ ಆದವು. ಏನು ಬೋರ್ವೆಲ್ಗೆ ಬತ್ತು ಹೋಗಿದ್ದಂಥವು ಪುನಃ ರೀಚಾರ್ಜ್ ಆದಾಗ ಏನಾಯಿತು, ರೈತರಿಗೆ ಖುಷಿ ಆಯಿತು. ಕುಮಾರಣ್ಣನ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋದ್ರು ಸಾಕು, ಗೆಲ್ಲಿಸುವಂಥ ಕೆಲಸನ ಈ ಭಾಗದಲ್ಲಿ ಜನ ಮಾಡಿದ್ರು. ತದನಂತರ ನಿಮಗೆ ರಾಜಕೀಯ ಬಗ್ಗೆ ನಿಮಗೇನು ಹೇಳುವಂಗಿಲ್ಲ ಮಾಧ್ಯಮದವ್ರು. ಯಾಕೆ ಅಂತಂದರೆ, ಈ ರಾಜಕೀಯ ಮೈತ್ರಿ ಬೇರೆ ಆಯಿತು. ಮೈತ್ರಿ ಆದಾಗ ಯೋಗೇಶ್ವರು ಇವರು ಸೇರಿ ಒಂದು ಇದನ್ನು ಮಾಡಿದ್ರು. ಆ ಟೈಮಲ್ಲಿ ಮಂಜುನಾಥ್ ಅಂತ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ MP ಅವ್ರನ್ನ ನಿಲ್ಲಿಸಿದ್ರು, ಕರ್ಕೊಬಂದು ಇಲ್ಲಿ ನಿಲ್ಲಿಸಿದ್ರು MP ಗೆ. ಅವರು ಒಳ್ಳೆಯ ಕುಮಾರಣ್ಣವ್ರ ಕೆಲಸ ನೋಡಿ ಅಲ್ಲಿ ಜನಗಳೆಲ್ಲ ಏನು ಮಾಡಿದ್ರು, ಒಳ್ಳೆಯ ಬಹುಮತ ಕೊಟ್ಟು ನಮ್ಮ ತಾಲೂಕಿಂದ ಒಳ್ಳೆ ಲೀಡ್ ಕೊಟ್ಟರು. ಅವರು ಗೆದ್ದರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ MP ಆದರು. ಅದಾದಮೇಲೆ ಏನಾಗೋಯಿತು, MP ಆದರು. ಅದಾದಮೇಲೆ ಏನು ಇವರು ಕುಮಾರಸ್ವಾಮಿಯವ್ರಿಗೂ ಇವ್ರಿಗೂ ಚೆನ್ನಾಗಿತ್ತು, ಮೈತ್ರಿ ನಡ್ಕೊಂಡು ಹೋಗ್ತಾಯಿತ್ತು. ಕೆಲವು ಸಂದರ್ಭ ಬಂತು, ಯಾಕೋ ಇವರು ಕುಮಾರಸ್ವಾಮಿಯವರ ಒಂದು ಮಾತಿಗೆ ಇವರು ಭದ್ರಾಗದೆ ಹೋದರು. ಯೋಗೇಶ್ವರು ಅವರೇನು ಮಾಡಿದ್ರು, ಕಾಂಗ್ರೆಸ್ಗೆ ಹೋದರು. ಒಂದೇ ದಿವಸದಲ್ಲಿ ನಡೆದಂಥದ್ದು ಇದು. ಕಾಂಗ್ರೆಸ್ಗೆ ಹೋದಾಗ ಏನಾಗೋಯಿತು, ಇಲ್ಲಿಯ ಜನಗಳು ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಗೆ ಹೋಗಿ ಇಷ್ಟಪಡಲ್ಲ. ಅವ್ರೇನು ಮಾಡಿದ್ರು, ಯಥಾಸ್ಥಿತಿ ಇಲ್ಲೇ ಉಳ್ಕೊಂಡು ಏನಾರು ಅಲ್ಲಿ ಕುಮಾರಣ್ಣರ ಕೈ ಹಿಡಿಬೇಕು, ನಿಮ್ಮ ಕುಟುಂಬದವ್ರು ಯಾರೊಬ್ರು ನಿಂತ್ಕೋಬೇಕು ಅಂತ ಹೇಳಿ ಎಲ್ಲ ಜನ ಹೋಗಿ ಒತ್ತಾಯ ಮಾಡಿ ನಿಖಿಲ್ ಅವ್ರನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸಿದ್ರು. ನಿಖಿಲ್ ಅವ್ರು ಬಂದು ನಿಂತ್ಕೊಂಡಾಗ ಇಲ್ಲಿ ಎಲ್ಲ ಜನ ನಿಖಿಲ್ ಅವ್ರನ್ನ ಕೈ ಬಿಡ್ತಾಯಿಲ್ಲ. ಸಾಕಷ್ಟು ಜನ ಸರ್ಕಾರನೇ ಬಂದು ನಿಂತಿದೆ ನಿಖಿಲ್ ಅವ್ರು ಸೋಲಿಸ್ಬೇಕು ಅಂತ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾವು ಇವತ್ತು ನಿಮ್ಮ ಜೊತೆಲಿ ಹೇಳ್ತಾ ಇದ್ದೀನಿ, ನಿಮ್ಮ ಯಾವ TV ಇದು, ಪ್ರತಿಧ್ವನಿ TVನಲ್ಲಿ ಸುಮಾರು 30,000-35,000 ಸಾವಿರ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಗೆಲುವು ಸಾಧಿಸ್ತಾರೆ. ಸರ್, ಚನ್ನಪಟ್ಟಣ ಎಲೆಕ್ಷನ್ ಒಂದು ಕಡೆ ಸದ್ದಾದರೆ ಇನ್ನೊಂದು ಸದ್ದು ನಡೀತಾ ಇದೆ. ಹೇಳಿ, ಚನ್ನಪಟ್ಟಣಕ್ಕೆ ನಿಜವಾದ ಭಗೀರಥ ಯಾರು? ನಿಜವಾದ ಭಗೀರಥ ದೇವೇಗೌಡರು. ಇಗ್ಲೂರು ಬ್ಯಾರೇಜ್ ನಿಜವಾದ ಭಗೀರಥ ದೇವೇಗೌಡರು. ಎಲ್ಲಿ ಘಂಟಾಘೋಷವಾಗಿ ಹೇಳುವಂತ ಅಲ್ಲಿ ಬ್ಯಾರೇಜ್ ಮೇಲೆ ಬೋರ್ಡ್ ಅದೇ, ಹೋಗಿ ನೋಡ್ಕೊಂಬನ್ನಿ. ಅದರಲ್ಲಿ ಅದು ತರಬೇಕಾದ್ರೆ ಜೊತೆ ಅದು ಸೇರಿಸ್ಬೇಕಾದ್ರೆ ವರದೇಗೌಡ್ರೆ ಮೇಯ್ನ್ ಕಾರಣ. ವರದೇಗೌಡರು ದೇವೇಗೌಡರನ್ನ ಕರ್ಕೊಬಂದು ಪ್ರಾಜೆಕ್ಟ್ ಮಾಡಿಸಿದ್ರು. ಅವತ್ತು ಏನು ನಾಗೇಗೌಡರು ಅಂತ ಗೊತ್ತು ನಿಮಗೆ, ನೀರಾವರಿ ಸಚಿವರಾಗಿದ್ದರು. ನೀರಾವರಿ ಸಚಿವರು ನಾಗೇಗೌಡರು ಏನು ಮಾಡಿದ್ರು, ಇದೊಂದು ಗಮನದಲ್ಲಿರಲಿ, ಮೀಡಿಯಾದಲ್ಲಿ ಬರಬೇಕಿದು. ನಾಗೇಗೌಡರು ಏನು ಮಾಡಿದ್ರು, ಅಲ್ಲೆಲ್ಲ ತೊಗೊಂಡೋಗ್ಬೇಕು ಪ್ರಾಜೆಕ್ಟ್ನ ಅಂದ್ಬಿಟ್ಟು ಏತ ನೀರಾವರಿನ ಅಲ್ಲೆಲ್ಲೋ ಇದು ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಆದಾಗ ಆ ಮಳವಳ್ಳಿ ಕ್ಷೇತ್ರಕ್ಕೆ ತೊಗೊಂಡೋಗೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಸನ್ಮಾನ್ಯ ಶ್ರೀ ವರದೇಗೌಡರು ರಾಜೀನಾಮೆ ಬಿಸಾಕ್ಬಿಟ್ಟಿದ್ರು, ನಿಮ್ಮ ಇದೇ ಬೇಡ ಅಂತ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆವಾಗ, ಜಯಂತ್ ಪಾಟೀಲ್ ಮುಖ್ಯಮಂತ್ರಿಗಳು, ಬಿಸಾಕ್ಬಿಟ್ಟಿದ್ರು, ನೀನು ಬರೋದೇ ಬೇಡ, ನೀನು ಇದು ಮಾಡೋದೇ ಬೇಡ ಅಂತ. ಆ ಸಮಯದಲ್ಲಿ ಎಲ್ಲ ಸೇರಿ ಮಾತಾಡಿ ದೇವೇಗೌಡರು ವರದೇಗೌಡರು ಮನವೊಲಿಸಿ ಪ್ರಾಜೆಕ್ಟ್ನ ಶುರು ಮಾಡಿದ್ದೇ ದೇವೇಗೌಡರು. ಪ್ರೈಮ್ ಮಿನಿಸ್ಟರ್ ಆದಾಗ ಹೆಲಿಕಾಪ್ಟ್ರಲ್ಲಿ ಬಂದು ನಾಗೇಗೌಡರ ಜೊತೆ ವರದೇಗೌಡರು ಎಲ್ಲ ಹೆಲಿಕಾಪ್ಟ್ರಲ್ಲಿ ಇಳಿದು 2 ಹೆಲಿಕಾಪ್ಟ್ರು ಇಗ್ಲೂರು ಬ್ಯಾರೇಜ್ ಹತ್ರ ಇಳಿದಿತ್ತು. ಅವತ್ತು ದೇವೇಗೌಡರು ಬಂದು ಆ ಬ್ಯಾರೇಜ್ನ ಉದ್ಘಾಟನೆ ಮಾಡಿದ್ರು. ಅವತ್ತಿಂದ ಸಮೃದ್ಧಿ ಆಗೋಯಿತು ನಮ್ಮ ನಿಜವಾದ ಭಗೀರಥ ಯಾರು ಅಂತ ಹೇಳಬೇಕು ಅಂದರೆ ಸನ್ಮಾನ್ಯ ಶ್ರೀ ದೇವೇಗೌಡರು.
ಸೊ ದೇವೇಗೌಡರು ಬರೀ ಅಣೆಕಟ್ಟೆ ಉದ್ಘಾಟನೆ ಮಾಡಿದ್ರು, ಅದನ್ನ ಮಾಡಿದ್ರು ದೇವರಾಜ ಅರಸು, ಅದು ನೀರಾವರಿ ಇದು ಮಾಡಿದ್ರು ಸಿ ಪಿ ಯೋಗೇಶ್ವರ್ ಅಂತ ಹೇಳ್ತಾರೆ. ದೇವರಾಜ ಅರಸು ಇದೆಲ್ಲ ಇದೆ ನೋಡಿ ಎಲ್ಲ ಇಲ್ಲ ತಳಿ ಹೇಳ್ತೀನಿ. ದೇವರಾಜ ಅರಸು ಸ್ಥಳ ಪರಿಶೀಲನೆ ಮಾಡಿದ್ರೆ ಅಷ್ಟೇ, ಅದೇನು ಮುಂದೆ ಪ್ರಾಜೆಕ್ಟ್ ನೆಲಗುದಿಗೆ ಬಿದ್ದಿತ್ತದು ಪ್ರಾಜೆಕ್ಟೇ ಅಲ್ಲ. ನಿಜವಾಗಿ ಪ್ರಾಜೆಕ್ಟ್ ಅಪ್ರೂವಲ್ ಆದದ್ದು ದೇವೇಗೌಡರು PWD ಮಿನಿಸ್ಟರ್ ಆಗಿದ್ದಾಗ. ಇದೊಂದು ತಮ್ಮ ಗಮನ ಇರಲಿ. 85 ಸರ್, ಈಗ 90 ಮಸಾಂತರದಲ್ಲಿ ಕೊನೆ ಬಾರಿ HD ಕುಮಾರಸ್ವಾಮಿಯವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಅವ್ರು ಇಲ್ಲಿ ಜನಕ್ಕೆ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗ್ತಾರೆ. ನಿರ್ವಾಹ ಇತ್ತ ಸರ್? ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯನೇ ಅದು. ಯಾಕೆ ಅಂತಂದರೆ ಸುಮಾರು ಮಂಡ್ಯದಲ್ಲಿ ಏನಾಗೋಯಿತು, ಒಂದು ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಇರುತ್ತೆ, ಅದರಿಂದ 2019 ಚುನಾವಣೆಯಲ್ಲಿ ನಿಖಿಲ್ ಕುಮಾರ್ ಸೋತರು. ಆವಾಗಿಂದ ಕಾರ್ಯಕರ್ತರುಗಳಿಗೆ ಯಾರೂ ಇದಿಲ್ಲ. ಕಳೆದ ಬಾರಿ ಎಲ್ಲ ಶಾಸಕರು KR ಪೇಟೆ ಮಂಜು ಬಿಟ್ಟರೆ ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಗೆದ್ದಿರುವಂಥದ್ದು. ಅಲ್ಲಿ ಕಾರ್ಯಕರ್ತರನ್ನ ಕೈ ಹಿಡಿಯೋರು ಯಾರೂ ಇರಲಿಲ್ಲ. ಆಗ ಏನು ಮಾಡಿದ್ರು, ಇಲ್ಲಿ ಯಾರ ಸ್ಥಳೀಯ ಒಬ್ರಿಗೆ ಯಾರಿಗಾರ ಕೊಡಬೇಕು ಅಥವಾ ಮೈತ್ರಿ ಮಾಡ್ಕೊಂಡಾಗ ಯಾರಿಗೂ ಯೋಗೀಶ್ವರ್ ಏನಾದ್ರು JDSಗೆ ಬಂದರೆ ಯೋಗೀಶ್ವರ್ ಬಿಟ್ಕೊಡ್ಬೇಕು ಅಂತ ಒಂದು ಮಾತಾಡಿ ಅದು ಅಲ್ಲಿಗೆ ಹೋಗಿ ಅವರು ಇದಾಗಿ ಏನೋ MP ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಬಹಳ ಬಹುಮತದಿಂದ ಗೆದ್ದರು. ಅದಲ್ಲದೆ ಬೇರೆ ಏನೋ ಅವ್ರಿಗೆ ಇದಿಲ್ಲ, ಅನಿವಾರ್ಯ ಅದು. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ JDS ಕಾರ್ಯಕರ್ತರನ್ನ ಕೈ ಹಿಡಿಯೋದು ಅವ್ರ ಉದ್ದೇಶ. ಅದು ಬಿಟ್ಟರೆ ಬೇರೆ ಯಾವ ಅವ್ರ ಸ್ವಾರ್ಥ ಇಲ್ಲ ಅದರಲ್ಲಿ. ರಾಜ್ಯ ಜನತೆ ಸರ್ ಒಂದೊಂದು ಪ್ರಶ್ನೆ ಒಂದು ಮೂಡ್ತಿದೆ. ಡಾಕ್ಟರ್ ಮಂಜುನಾಥ್ ಲೋಕಸಭಾ ಚುನಾವಣೆಯಲ್ಲಿ ವೇದಿಕೆ ಹಂಚ್ಕೋತಾರೆ, ಮತ್ತೆ ಮತ ಯಾಚನೆ ಕೂಡ ಮಾಡ್ತಾರೆ ಸಿ ಪಿ ಯೋಗೇಶ್ವರು. ಟಿಕೆಟ್ ವಿಚಾರದಲ್ಲಿ ಡಾಕ್ಟರ್ ಮಂಜುನಾಥ್ ತೊಟ್ಟಿ ವಿಚಾರ ಅನ್ನೋದು ಏನೋ ಅವ್ರವ್ರ ಇದು ಸರ್, ಅದೆಲ್ಲ ನಾವು ಆ ವಿಚಾರ ಡಾಕ್ಟ್ರಿಗೆ ರಾಜಕಾರಣ ಗೊತ್ತಿಲ್ಲ. ಅವ್ರೇನಿದ್ರು ಒಂದೇ ಮುಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.